ಇದು ಐಟಿ ಆಫೀಸ್ ಮುಂಭಾಗದ ದೃಶ್ಯಗಳನ್ನು ನಾವಿಲ್ಲಿ ನೋಡ್ತಾ ಇದ್ವಿ. 250ಕ್ಕೂ ಅಧಿಕ ಪೊಲೀಸರನ್ನ ಬಳಸಿ ಅಲ್ಲಿ ಸೆಕ್ಯೂರಿಟಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮೂವರು ಡಿಸಿಪಿಗಳನ್ನ ಕೂಡ ಅಲ್ಲಿ ನಿಯೋಜನೆ ಐಟಿ ಕಚೇರಿ ಮುಂಭಾಗ 2 ಕೆಎಸ್ಆರ್ಪಿ ತುಕಡಿಗಳನ್ನ ಕೂಡ ನಿಯೋಜನೆ ಮಾಡಲಾಗಿದೆ. 250ಕ್ಕೂ ಅಧಿಕ ಪೊಲೀಸರನ್ನ ಅಲ್ಲಿ ಐಟಿ ಆಫೀಸ್ ಮುಂಭಾಗದಲ್ಲಿ ನಿಯೋಜನೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದರಲ್ಲಿ 3 ಎಸಿಪಿಗಳಿದ್ದಾರೆ, 10 ಮಂದಿ ಇನ್ಸ್ಪೆಕ್ಟರ್ಗಳಿದ್ದಾರೆ, 20ಕ್ಕೂ ಅಧಿಕ ಮಂದಿ PSIಗಳನ್ನ ನಿಯೋಜನೆ ಮಾಡಲಾಗಿದೆ. ಐಟಿ ಕಚೇರಿಯ ಮುಂದೆ ದೊಡ್ಡ ಮಟ್ಟಿಗಿನ ಜಾತ್ರೆಯಲ್ಲಿ ನಿರ್ಮಾಣ ಆಗ್ತಾ ಇದೆ. ಈಗ ಒಂದು ದೊಡ್ಡ ರಾಜಕೀಯ ಪೊಲಿಟಿಕಲ್ ಹೈಡ್ರಾಮಾಗೆ ಇದು ಕಾರಣ ಆಗುವಂತ ಎಲ್ಲ ಚಾನ್ಸಸ್ ಇದೆ. ಇದೆಲ್ಲ ಆಗುತ್ತೆ ಅಂತ ಹೇಳಿ ಮಾಡೋರ್ಗೂ ಕೂಡ ಗೊತ್ತಿರುತ್ತೆ ಇದು ಏನೆಲ್ಲ ಪರಿಣಾಮಗಳಾಗುತ್ತೆ ಅಂತ ಹೇಳಿ. ಎಲ್ಲವೂ ಕೂಡ ನಿರೀಕ್ಷಿತ. ಇವೆಲ್ಲವೂ ಕೂಡ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಈ ಬಾರಿ. ಮುಖ್ಯಮಂತ್ರಿ ಹೇಳಿದ್ದಾರೆ, ನಮ್ಮ ಮೇಲೆ ಐಟಿ ರೇಡ್ ಆಗಿದ್ದಕ್ಕೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಈಗ ಬಹುಶಃ ಒಂದಷ್ಟು ರಾಜಕೀಯ ನಾಯಕರುಗಳ ಆಗಮನ ಕೂಡ ಆಗ್ತಾ ಇದೆ. ಅಲ್ಲಿ ಒಬ್ಬೊಬ್ಬರಾಗಿ ನಾಯಕರುಗಳು ಅಲ್ಲಿ ತಲುಪ್ತಾ ಇದ್ದಾರೆ. ಅವರ ಪಕ್ಷದ ಸಣ್ಣ ಪುಟ್ಟ ನಾಯಕರುಗಳು, ಕಾರ್ಯಕರ್ತರುಗಳೆಲ್ಲರೂ ಕೂಡ ಐಟಿ ಆಫೀಸ್ ಮುಂದೆ ರೀಚ್ ಆಗ್ತಾ ಇದ್ದಾರೆ. ಇಪ್ಪತ್ತು ಮಂದಿ ನಾವೀಗ ಗಮನಿಸ್ತಾ ಇರುವಂಥದ್ದು ಬಹುಶಃ ಅಲ್ಲಿ ರಾಮಲಿಂಗಾರೆಡ್ಡಿ ಅವರು ಬಂದಿರೋ ತರ ಕಾಣಿಸ್ತಾ ಇದೆ. ಐಟಿ ಆಫೀಸ್ ಮುಂಭಾಗದಲ್ಲಿ ಒಬ್ಬೊಬ್ಬರಾಗಿ ನಾಯಕರುಗಳು ಬರ್ತಾ ಇದ್ದಾರೆ ಅಲ್ಲಿಗೆ. ಕೆಲ ಹೊತ್ತಲ್ಲಿ ಸಿದ್ದರಾಮಯ್ಯ, HD ಕುಮಾರಸ್ವಾಮಿ, ಸಮ್ಮಿಶ್ರ ಸರ್ಕಾರದ ಎಲ್ಲ ಪ್ರಮುಖರು, DK ಶಿವಕುಮಾರ್ ಕೂಡ ಬರಬಹುದು, ಬಂದಿಲ್ಲಿ ಧರಣಿಗೆ ಮುಂದಾಗ್ತಿದ್ದಾರೆ ಅನ್ನುವಂಥ ಮಾಹಿತಿ. ಸೊ ಈ ಧರಣಿ ಎಷ್ಟೊತ್ತು ಮಾಡ್ತಾರೆ? ಈ ಕಾದ ಬಿಸಿಲಲ್ಲಿ ಕಂಟಿನ್ಯೂ ಮಾಡ್ತಾರಾ? ಮಮತಾ ಬ್ಯಾನರ್ಜಿ ರೀತಿ ದೊಡ್ಡ ಹೈಡ್ರಾಮಾ ಸೃಷ್ಟಿಯಾಗತ್ತಾ ಇಲ್ಲಿ, ಅಥವಾ ಕೆಲ ಹೊತ್ತು ಸಾಂಕೇತಿಕವಾಗಿ ಧರಣಿ ಮಾಡಿ ಹೊರಟು ಹೋಗ್ತಾರಾ ಅನ್ನೋದು ಕೂಡ ಇಲ್ಲಿ ನೋಡಬೇಕಾಗತ್ತೆ. ಮಮತಾ ಬ್ಯಾನರ್ಜಿ ಅಂತೂ ಪೆಂಡಾಲ್ ಹಾಕಿ ಅಲ್ಲೇ ಕುತ್ಕೊಂಡಿದ್ರು ಹಗಲು ರಾತ್ರಿ. ಇಲ್ಲಿ ಕುಮಾರಸ್ವಾಮಿ ಅದೇ ನಿಟ್ಟಿನಲ್ಲಿ ಆ ರೀತಿ ಮಾಡ್ತಾರಾ, ಅಥವಾ ಕೆಲ ಹೊತ್ತು ಸಾಂಕೇತಿಕ ಪ್ರತಿಭಟನೆ ಮಾಡಿ ತೆರಳ್ತಾರಾ ಅನ್ನುವಂಥ ಒಂದು ಕುತೂಹಲ ಈಗ ಮನೆ ಮಾಡಿದೆ. ಅವ್ರು ಹೇಳ್ತಾ ಇದ್ರು ಇಡೀ ದೇಶ ನೋಡಲಿ ಅಂತ ಹೇಳಿ. ಅಫ್ಕೋರ್ಸ್ ಒಬ್ಬ ಮುಖ್ಯಮಂತ್ರಿ ಹೋಗಿ ರೋಡಲ್ಲಿ ಧರಣಿ ಕೂತ್ರೆ ಖಂಡಿತವಾಗ್ಲೂ ಕೂಡ ದೇಶ ನೋಡತ್ತೆ. ಇದೇ ಈಗ ಅವರ ಉದ್ದೇಶ ಕೂಡ ಇರುವಂಥದ್ದು, ಒಂದು ಸಂದೇಶವನ್ನು ರವಾನೆ ಮಾಡುವಂಥ ಪ್ರಯತ್ನ.